ಮನೆ ಕಟ್ಟೋತವಿಂದ ಹಿಡಿದು ಹುಳ ಸಾಕಣೆ ಮಾಡೋಕ್ಕೂ ಸಹಾಯಧನ ಕೊಡ್ತಾರೆ ರೇಷ್ಮೆ ಇಲಾಖೆಯಿಂದ. ರೊಕ್ಕದು ನಾವು ತಗೋಬೇಕು. ಅದನ್ನು ನೋಡ್ತಾ ಇದ್ದೀರಿ ನೀವು, ರೈತರಿಗೂ ಏನು ಮಾಡಿದ್ರು ಬರೀ ಮೋಸ. ಪ್ಲಾಸ್ಟಿಕ್ ತುಂಬ ಈಸಿ ಇದೆ. 20 ದಿನದಲ್ಲಿ 20,000 ರೂಪಾಯಿ ಇನ್ಕಮ್ ಇದು ರೇಷ್ಮೆ ಸೊಪ್ಪು ಬೆಳ್ಕೊಂಡ್ರೆ. ತಮ್ಮ ಜಮೀನೇನು, ತಮ್ಮ ವ್ಯವಸಾಯ ಏನು ಅಂತ ತಿಳ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಅಲ್ಲೇ ಹಣ ಇದೆ. ಈ ಟೈರ್ಗೆ ಹೋಗುತ್ತೆ ರೇಷ್ಮೆ, ಟೈರ್ಗೆ ಹೋಗೋದು ಕಮ್ಮಿ ಬಜೆಟಲ್ಲಿ ರೇಷ್ಮೆ ನೂಲ್ ಟೈರ್. ಈಗ ನಮ್ಮ ಪ್ರತಿಯೊಂದು ವೆಹಿಕಲ್ ಓಡಿಸೋಂಥ ಟೈರ್ಗೂ ರೇಷ್ಮೆ ಬೇಕೇ ಬೇಕು. ಯಾರೇ ಆಗಲಿ ಮಾಡ್ತೀನಿ ಅನ್ನೋ ಮನಸ್ಸಿರಬೇಕು, ಸಾಧಿಸ್ತೀನಿ ಛಲ ಇರಬೇಕು. ಅವಾಗ ಏನೇ ಬಂದರೂ ಗೆಲ್ಬೋದು. ನಮಸ್ಕಾರ, ನನ್ನ ಹೆಸರು ರಂಜಿತ್ ಕುಮಾರ್ ಅಂತೇಳಿ. ತಂದೆಯವರು ಏನಂದ್ರೆ ನಾನು ನನ್ನ ಮಗ ಇಬ್ಬರೇ ಮೇಂಟೈನ್ ಮಾಡ್ತೀವಿ ಇಷ್ಟು ಇದನ್ನು. ಸೊ ಅವರೆಲ್ಲ ಪ್ರೊಸೀಜರ್ ಹೇಳಿದರು ಹಳೇದು, ಆಮೇಲೆ ಹೆಂಗೆ ಅದು ದೂರ ಕಟ್ಟುತ್ತೆ ಅಂತ. ನಮಗೆ ಇರೋದೇನೆಂದರೆ ರೇಷ್ಮೆ ಬೆಳೆಗಾರರಿಗೆ ಸ್ಟಾರ್ಟಿಂಗ್ ಒಂದಷ್ಟು ಜನ ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ಐಡಿಯಾ ಅದು ಏನೂ ಇರಲ್ಲ. ಹುಳುಗಳು ಹೆಂಗೆ ಬಿಡ್ತೀವಿ ನಾವು, ಗೂಡಲ್ಲಿ ಹೆಂಗೆ ಕಟ್ಟುತ್ತೆ, ಹುಳುಗಳನ್ನ ತೊಗೊಂಡು ಗೂಡಿಗೆ ಹೆಂಗೆ ಬಿಡ್ತೀವಿ ಅಂತ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಆಮೇಲೆ ನೀವು ಗೌರ್ಮೆಂಟ್ ಸ್ಕೀಮ್ ಯೂಸ್ ಮಾಡ್ಕೊಂಡಿದ್ದೀವಿ, ಗೌರ್ಮೆಂಟ್ ಸಹಾಯಧನ ಕೊಡುತ್ತೆ. ಅಂದರೆ ನಿಮಗೆ ಶೆಡ್ ಹಾಕೋದಕ್ಕಿರ್ಬೋದು, ಹುಳುಗಳಿಗಿರ್ಬೋದು, ಇಂಥದಕ್ಕೆಲ್ಲ ಕೊಡುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಕಡೆ. ನಮ್ಮ ರೈತರುಗಳಿಗೆ ಏನು ಅನುಕೂಲ ಅಂದರೆ ರೇಷ್ಮೆಯಿಂದ ಅಂದರೆ ಎಲ್ಲ ಇಲಾಖೆಯಿಂದ ಅನುಕೂಲಗಳಿದೆ. ರೇಷ್ಮೆ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಸಹಾಯಧನಗಳು ಸಿಗ್ತವೆ. ರೈತರು ಸಮರ್ಪಕವಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಏಕೆಂದರೆ ಈಗ ರೇಷ್ಮೆ ಅಂತ ತಿಳ್ಕೊಳ್ಳಿ, ಒಂದು ರೇಷ್ಮೆಯನ್ನು ನಾಟಿ ಮಾಡೋತ್ತವಿಂದ ಹಿಡಿದು ರೈತರಿಗೆ ಮನೆ ಕಟ್ಟೋತ್ತವಿಂದ ಹಿಡಿದು ಹುಳ ಸಾಕಣೆ ಮಾಡೋಕ್ಕೂ ಸಹಾಯಧನ ಕೊಡ್ತಾರೆ ರೇಷ್ಮೆ ಇಲಾಖೆಯಿಂದ. ಅದನ್ನು ರೈತರು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಈಗ ರೇಷ್ಮೆ ನಾಟಿ ಮಾಡಲಿಕ್ಕೆ ಒಂದು ಗುಳಿ ರೇಷ್ಮೆ ನಾಟಿ ಮಾಡಲಿಕ್ಕೆ 7 ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ ರೇಷ್ಮೆ ಇಲಾಖೆಯಿಂದ. ಅದನ್ನು ರೈತರು ಏನು ಅರ್ಥ ಮಾಡ್ಕೋತಾರೆ ಅಂದರೆ, ಅಯ್ಯೋ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಕೈ ಚಾಚಬೇಕಾಗಿರೋದೇನು, ಕೈ ಚಾಚಬೇಕಾಗಿರೋದು ನಮ್ಮ ರೈತರು ಹಕ್ಕದು, ನಾವು ತಗೋಬೇಕು. ಅದನ್ನು ನಾವು ತಗೊಂಡ್ರೆ ಈಗ ನಾವು ಕೈಯಿಂದ ಹಾಕಿ ಮಾಡೋವಂಥದ್ಕಿಂತ ಅವ್ರಿಗೆ ಸಹಾಯಧನ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತಲ್ವಾ, ತುಂಬ ಅನುಕೂಲ ಆಗುತ್ತೆ. ಯಾಕೆ ತಗೋಬಾರ್ದು? ಮತ್ತು ಈಗ ಮನೆ ಮಾಡಬೇಕು, ಒಂದು ಮನೆ ರೇಷ್ಮೆ ಮನೆ ಮಾಡಬೇಕು ಅಂದರೆ ಅವ್ರು ಅಳತೆಗೆ ಮೆಜರ್ ಕೊಡ್ತಾರೆ, ಇಷ್ಟಿಂದ ಇಷ್ಟಡಿಗೆ ಮನೆ ಮಾಡಬೇಕು ಅಂತ ಮೆಜರ್ ಕೊಡ್ತಾರೆ. ಮತ್ತು ರೇಷ್ಮೆ ನಾಟಿನ ಇಷ್ಟಡಿಯಿಂದ ಇಷ್ಟಡಿ ಗ್ಯಾಪ್ ಕೊಟ್ಟು ಮಾಡಬೇಕು, ಮರಗಡ್ಡಿ ಮಾಡಬೇಕು, ಎಲ್ಲ ಪ್ರತಿಯೊಂದೂ ರೈತರಿಗೆ ಈ ರೇಷ್ಮೆ ಇಲಾಖೆಯಿಂದ ನಮ್ಮ ಕೊಪ್ಪ ಹೋಬಳಿಲಿ ಇದೆ, ಕೊಪ್ಪದಲ್ಲಿ ಪ್ರತಿಯೊಂದನ್ನು ಕೊಡ್ತಾರೆ ಅವರು ಮಾಹಿತಿನ. ರೈತರು ಅನುಕೂಲ ಪಡಿಸ್ಕೋಬೇಕು. ಮತ್ತು ಈಗ ಹುಳ ಸಾಕಣೆ ಮಾಡಬೇಕು, CSR ಅಂತಿದೆ, F1 F2 ಅಂತಿದೆ. ಅದು ಬೆಳೆದ್ರೆ ಪ್ರತಿಯೊಬ್ಬರು KGಗೆ 10 ರೂಪಾಯಿ ಸಹಾಯಧನ ಕೊಡ್ತಾರೆ. CSR ಬೆಳೆದ್ರೆ ಅದನ್ನು CSR ಅಂದರೆ ವೈಟ್ ಗೂಡು, ಬಿಳಿ ಗೂಡು. ಇದು ಗೋಲ್ಡ್, CB ಗೋಲ್ಡ್ ಅಂದರೆ ಗೋಲ್ಡ್ ಕಲರ್ ಬರುತ್ತೆ ಗೂಡು. ಅದು ನಾವು CSR CB ರೇಷ್ಮೆದಲ್ಲಿ 2 ಥರ ಬರ್ತವೆ. 2 ಥರ ಎಲ್ಲ 4 ಥರ ಇದೆ. 4 ಥರ ಅಂದರೆ ಅದು ಬಿತ್ತನೆದು ಗೂಡೇ ಬೇರೆ ಇದೆ. ಬಿತ್ತನೆ ಗೂಡುಗಳು ನಮ್ಮ ಕಡೆಗೆ ಮಾನ್ಯತೆ ಇಲ್ಲ, ನಮ್ಮ ಪ್ರದೇಶಗಳಿಗೆ. ಆ ಬೇರೆ ಕಡೆ ಎಲ್ಲ ಬಿತ್ತನೆ ಗೂಡು ಬೆಳಿತಾರೆ. ಈಗ ನಮ್ಮ ಕಡೆಗೆ ಈ ಹುಳ ಕೊಡುವಂಥದ್ದು ಬಿತ್ತನೆ ಗೂಡೆ ಬೇರೆ ಕಡೆಯಿಂದ ರೆಫರ್ ಮಾಡಿದಾರೆ ಜಿಲ್ಲೆಗಳನ್ನ, ಅಲ್ಲಿಂದ ನಮಗೆ ಈ ಬಿತ್ತನೆ ಬರೋದು. ಸೊ ನೀವು ಅಲ್ಲಿಂದ ಹುಳಗಳನ್ನು ತೊಗೊಂಬಂದು ಬಿತ್ತನೆ ಮಾಡ್ತೀವಿ. ಅವರು ಬೇರೆಯವರು ಈಗ ರೇಷ್ಮೆ ಇಲಾಖೆಯವ್ರನ್ನೇ ಆ ಬಿತ್ತನೆ ಮೊಟ್ಟೆಗಳು ತಗೊಂಡೋಗಿ ಅವರೇ ಮೊಟ್ಟೆ ಮಾಡಿಸಿ ರೈತರು ಕೊಡ್ತಾರೆ. ನೀವು ಸಾಕಿ ನಾವು ಸಣ್ಣ ಮರಿ ಫಸ್ಟು ಈಗ ಹೇಗೆ ಅಂದರೆ ಮೊಟ್ಟೆ ತಗೊಬಂದು ಫಸ್ಟು ರೈತರು ಮಾಡ್ತಿದ್ರು. ಮೊಟ್ಟೆ ತಗೊಬಂದು ಮಾಡೋದೆಲ್ಲ ತುಂಬ ಸೆನ್ಸಿಟಿವ್. ಎಷ್ಟು ಅಂದರೆ ಈ ರೈತರು ಈ ತಲೆ ಕೂದಲಿದೆಯಲ್ಲ ಅಷ್ಟು ಸೆನ್ಸಿಟಿವ್ ಇರುತ್ತೆ ಮರಿ. ಅದನ್ನು ತಂದು ಸಾಕಬೇಕು ಅಂದರೆ ತುಂಬ ಜಾಣ್ಮೆ ಬೇಕು, ಜಾಗರೂಕತೆ ಬೇಕು. ಅದು ನಮ್ಮ ರೈತರ ಹತ್ರ ಈಗ ಪೇಷನ್ಸ್ ಇಲ್ಲ ಅಷ್ಟೊಂದು. ಹಿಂಗೆ ತರಬೇಕು, ಹಂಗೆ ದುಡ್ಡು ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಜಾಸ್ತಿ. ಅವರು ಮರಿ ಮಾಡಿ ಈಗ ಬೇರೆ ಸೆಂಟ್ರುಗಳೆಲ್ಲ ಮಾಡಿಕೊಂಡು ಮನೆ ಮಾಡಿ ಅವರು 9 ದಿನ ಸಾಕಿ ನಮ್ಮ ರೈತರು ಕೊಡ್ತಾ ಇದ್ದಾರೆ. ಅದು ಬರೋದು ಒಂದು 100 ಮರಿಗೆ 300ರಿಂದ 400 ರೂಪಾಯಿ, ಒಂದು 100 ಮರಿಗೆ ಮೊಟ್ಟೆಗೆ. ಆ ಮೊಟ್ಟೆನ ತಗೊಬಂದು ಆ ಸೆಂಟ್ರ್ ಮಾಡ್ಕೊಂಡಿರೋರು ಸಾಕಿ ಅದನ್ನು ನಮಗೆ 9 ದಿನಕ್ಕೆ 10 ದಿನ ಕೊಡ್ತಾರೆ. 4ರಿಂದ 5 ಸಾವಿರ ತಗೋತಾ ಇದ್ದಾರೆ. ಈಗ 9 ದಿನ 5 ಸಾವಿರ ತಗೋತಾ ಇದ್ದಾರೆ 100 ಮರಿಗೆ. ಅದನ್ನು ಒಳ್ಳೆ ತಂತ್ರಜ್ಞಾನದಿಂದ ಅವರು ಒಳ್ಳೆ ವೆದರ್ಗೆ, ಈಗ ಚಳಿಗಳಿಗೆ ಈಗ ಫ್ರಿಜ್ಜರು ಮತ್ತು ಈ ಕೋಲ್ಡ್ AC ಮತ್ತು ಹಾಲ್ಟ್ AC ಎಲ್ಲ ಮಾಡಿ ಈ ಥರ ಎಲ್ಲ ಮಾಡಿ ಮರಿಗಳನ್ನ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿ, ಮತ್ತು ಈ ಲ್ಯಾಬ್ಗಳಿಗೆಲ್ಲ ಇಟ್ಕೊಂಡು ಮರಿಗಳು ಚೆಕ್ ಮಾಡಿಸಿ ಕರೆಕ್ಟಾಗಿ ಉತ್ಕೃಷ್ಟವಾದ ಚೆನ್ನಾಗಿರೋ ಮರಿಗಳು ಮಾತ್ರ ರೈತರು ಕೊಡ್ತಾ ಇದ್ದಾರೆ. ಸೊ ನೀವು ಅಲ್ಲಿಂದ ತೊಗೊಂಡು ಡೈರೆಕ್ಟಾಗಿ ಇದಕ್ಕೆ ಬಿಟ್ಬಿಟ್ಟು ಇಲ್ಲ, ರೇಷ್ಮೆ ಮನೆಗೆ ಹಾಕಿ ರೇಷ್ಮೆ ಮನೆ ಫಸ್ಟು 1 ವಾರ 15 ದಿನ ಮುಂಚಿತವಾಗಿ ರೇಷ್ಮೆ ಮನೆ ಸಿದ್ಧ ಪಡ್ಕೋಬೇಕು. ನಾವು ಮರಿ ಸಾಕಬೇಕು ಅಂದರೆ ರೇಷ್ಮೆ ಮನೆಗಳಿಗೆ ಔಷಧಿ ಸಿಂಪಡಣೆ ಮಾಡಬೇಕು, ಸೊರಳೆ ಪರ್ದ ಮಾಡಬೇಕು, ಮತ್ತು ಸುತ್ತ ಯಾವುದೇ ಥರ ಈ ಕೆಮಿಕಲ್ ಔಷಧಿಗಳು ಸ್ಪ್ರೇ ಮಾಡಬಾರ್ದು. ಎಲ್ಲ ನೀಟಾಗಿ ರೇಷ್ಮೆ ಮನೆನ ಹದ ಮಾಡಿಟ್ಕೊಂಡಿರ್ಬೇಕು.
ಆದ್ಮೇಲೆ ರೇಷ್ಮೆ ಮರಿನ ತಗೊಬಂದು ಹಾಕಿ ಪ್ರತಿಯೊಂದು ಹಂತದಲ್ಲೂ ಒಂದು ಫಸ್ಟು ಅಂದರೆ ತಂದು ಹಾಕಿ 2 ಜರದ ಮರಿ ಕೊಡ್ತಾರೆ, 2 ಜರ ಕೂತಿರೋದು ಮರಿ. ಜ್ವರ ಅಂದರೆ ರೇಷ್ಮೆ ಅಂದರೆ 1ನೇ ಜ್ವರ, 2ನೇ ಜ್ವರ, 3ನೇ ಜ್ವರ, 4ನೇ ಜ್ವರ ಅಂತ ಬರುತ್ತೆ. ಜ್ವರ ಅಂದರೆ ಪೊರೆ ಕಳೀತದೆ, ಪೊರೆ ತೆಗಿಬೇಕು. ಅದು 1ನೇ ಜ್ವರಕ್ಕೆ 1 ಪೊರೆ ಕಳೀತದೆ, 2ನೇ ಜ್ವರಕ್ಕೆ ಇನ್ನೊಂದು ಪೊರೆ ಕಳೀತದೆ, 3ನೇ ಜ್ವರಕ್ಕೆ ಇನ್ನೊಂದು. ಫಸ್ಟಿನಿಂದ 1 ದಿನ ಸೊಪ್ಪು ಮೇಯ್ದು 1 ಪೊರೆ ಕಳೀತದೆ. 2ನೇ ದಿನ ಫಸ್ಟು ಸೆಕೆಂಡ್ 2 ದಿನ ಮೇಯ್ದು 1 ದಿನ ರೆಸ್ಟ್ ತಗೊಂಡು ಪೊರೆ ತೆಗಿತದೆ. 3ನೇ ದಿನ 1, 2, 3 ದಿನ ಮೇಯ್ದು ಪೊರೆ ತೆಗೆದು ಆಮೇಲೆ ಬರುತ್ತೆ. 4ನೇ ದಿನ ಲಾಸ್ಟು 4ನೇ ಜ್ವರ ಮೇಯ್ದು ಪೊರೆ ತೆಗೆದ ಮೇಲೆ ಆಮೇಲೆ ಚೆನ್ನಾಗಿ ಬೆಳೆದು 4ನೇ ಜ್ವರ ಆದಮೇಲೆ ತಿರ್ಗಿ ಒಂದು 6ರಿಂದ 7 ದಿನಕ್ಕೆ ರೇಷ್ಮೆ ಹಣ್ಣಾಗಿ ಗೂಡು ಕಟ್ಟುವಂಥದ್ದು. ಹಾಂ. ಸೊ ಅದಾದ್ಮೇಲೆ ಇವಾಗ ರೇಷ್ಮೆ ಗೂಡು ಕಟ್ಟು ಆ ಹುಳ ತಾನಾಗಿ ಹೊರಗೆ ಬರುತ್ತಾ ಇಲ್ಲ ನೀವೇನಾದರೂ ತೆಗಿತೀರಾ? ಇಲ್ಲ, ಅದು ರೇಷ್ಮೆನ ಹೊರಗೆ ಮರಿನ ಅದು ಗೂಡು ಕಟ್ಟಿದ್ಮೇಲೆ ಹೊರಗೆ ತೆಗಿಯುವಂಥ ಸಿಚುವೇಶನ್ನೇ ಇಲ್ಲ. ನಾವು ತಗೊಂಡೋಗಿ ಗೂಡು ರೇಷ್ಮೆ ರೈತರ ಮಾರ್ಕೆಟ್ಗೆ ಹಾಕ್ತಿವಿ. ಜನ ಗೊತ್ತಿರಲ್ಲ, ರೇಷ್ಮೆ ಹುಳ ತಿಂತು ಗೂಡು ಕಟ್ಟು ಹುಳ ಎಲ್ಲೋಯ್ತು ತೆಗಿತಾರ, ವಾಪಸ್ ಏನಾದ್ರು ಮತ್ತೆ ಯೂಸ್ ಮಾಡ್ತಾರೆ ಅಂತ ಡೌಟ್. ಅದ್ರ ರೈತರು ಮಾಡೋವಂಥದ್ದೇನಿಲ್ಲ, ಅದನ್ನ ಬರೀ ಗೂಡು ಕಟ್ಸೋದು ಮಾತ್ರ ರೈತರ ಕೆಲಸ. ಮಾರ್ಕೆಟ್ಗೆ ಹಾಕ್ಬಿಡುವಂಥದ್ದು ಕೆಲಸ ಅಷ್ಟೇ. ಓಕೆ, ಈ ಡೈರೆಕ್ಟ್ ಮಾರ್ಕೆಟಿಗೆ ಹೋಗ್ಬೇಕಾ ಇಲ್ಲ ಏನಾದ್ರು? ಇಲ್ಲ, ದಳ್ಳಾಳಿಗಳು ಇದ್ದಾರೆ, ಅವರು ಕರೆಕ್ಟಾಗಿ ಹಣಕಾಸು ದುಡ್ಡಲ್ಲಿ ತೊಂದರೆ ಮಾಡ್ತಾರೆ, ಮತ್ತೆ ತೂಕದಲ್ಲಿ ಮೋಸ ಇದೆ. ಈಗೆಲ್ಲ ನೋಡ್ತಾ ಇದ್ರಿ ನೀವು, ರೈತರಿಗೂ ಏನು ಮಾಡಿದ್ರು ಬರೀ ಮೋಸ. ಪ್ರತಿಯೊಬ್ಬರಿಗೂ ಈ ರೈತರಿಗೂ ಹೆಂಗೆ ಅಂದರೆ ಈ ಕಷ್ಟ ಬಿದ್ದು ತಿಂಗಳಾನ್ಗಟ್ಲೆ ಬೆಳೀತಾರೆ. ಈ ಮಾರ್ಕೆಟ್ಗೆ ಹೋದ್ರು ಹೆಂಗೆ ಅಂದರೆ ಈ ಗೂಡನ್ನ ತೆಗೆದು ಎಸ್ದು ಬಿಡೋದು, ಈ ಅಲ್ಲಿ ತೆಗೆದು ಅವರು ಸ್ವಲ್ಪ ಮಡ್ಕೊಬಿಡೋದು, ಎಲ್ಲ ಬರೀ ಮೋಸನಾಗಿದೆ. ರೈತರುಗಳಿಗೆ ಅನುಕೂಲ ಅನ್ನೋದು ಎಲ್ಲೂ ಇಲ್ಲ. ಅದಕ್ಕೆ ನೀವೇನು ಮಾಡ್ತೀರಿ? ನೀವೇ ಡೈರೆಕ್ಟ್ ಮಾರ್ಕೆಟ್ಗೆ ತಗೊಂಡು ಹೋಗ್ಬಿಡ್ತೀವಿ. ಅದರಿಂದ ಲಾಭ ನಮಗೆ ಹಣ ಕೈ ಚಾಚುವಂಥ ಪ್ರಮೇಯನೇ ಇಲ್ಲ. ನಾವು ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ವಿ, ನಮ್ಮ ಹೆಸ್ರಿಗೆ ಅಕೌಂಟ್ಗೆ ಚೀಟಿ ಕೊಡ್ತಾರೆ, ಸ್ಲಿಪ್ ಅಂತಂದರೆ ಮುಗೀತು. ಡೈರೆಕ್ಟ್ 2 ದಿನಕ್ಕೆ ನಮ್ಮ ಅಕೌಂಟ್ಗೆ ಹಣ ಬಂದು ಬೀಳುತ್ತೆ. ಎಷ್ಟು ಹಣ ಒಂದ್ಸಲಿ ಹೋದ್ರೆ ಎಷ್ಟು ಲಾಭ ಸಿಗ್ಬೋದು ನಿಮ್ಗೆ? ಅಂದ್ರೆ ಎಷ್ಟು ಬೆಲೆ ಬಾಳೋ ರೇಷ್ಮೆ? ಈಗ ರೇಷ್ಮೆ ಈಗ ಒಂದು ಇದು ಯಾವ ರೀತಿ ಕಟ್ಟಿದೆ ಗೂಡು, ಕ್ವಾಂಟಿಟಿ ಚೆಕ್ ಮಾಡಿ ಅವರು ರೇಷ್ಮೆ ತಗೊಳ್ಳೋದು. ಯಾಕೆಂದರೆ ಅವ್ರಿಗೆ ಒಳ್ಳೆ ನೂಲು ಬರಬೇಕು, ರೇಷ್ಮೆ ಒಳ್ಳೆ ಇಳುವರಿ ಬಂದರೆ ಮಾತ್ರ ಅವರು. ಈಗ 300ರಿಂದ 400, 500 ರೂಪಾಯಿ ಗಂಟೆ ತಗೋತಾ ಇದ್ದಾರೆ. ಅದು ಕ್ವಾಲಿಟಿ ಚೆಕ್ ಮಾಡಿ ತಗೋತಾರೆ ಅವರು. 1 kg. ಹೌದು, 400ರಿಂದ 500 ರೂಪಾಯಿಗಿದೆ ಈಗ ಗೋಲ್ಡ್ಗೆ. ಕೆಜಿ ನೀವು ಮಾಡಿದ್ರೆ ಎಷ್ಟು ಅದರಲ್ಲಿ ಖರ್ಚು ಮಾಡಿರ್ತೀರಾ ನೀವು? ಮಿನಿಮಮ್ ಅಂದ್ರೆ 200ರಿಂದ 250 ರೂಪಾಯಿ 1 kg ಖರ್ಚೇ ಬಂದಿರುತ್ತೆ. ಖರ್ಚು ಪ್ರತಿಯೊಬ್ಬರಿಗೂ ಈಗ 200ರಿಂದ 250 ರೂಪಾಯಿ ಖರ್ಚು ಬಂದಿರುತ್ತೆ. ಅದರಲ್ಲಿ ಎಷ್ಟು ಸಿಗುತ್ತೆ ಅದ್ರ ಮೇಲೆ ಲಾಭ. ಹೌದು, ನಷ್ಟ ಅಂದ್ರೆ ಈಗ ರೇಷ್ಮೆದು ಹೆಂಗೆ ಅಂದ್ರೆ ಈಗ ಕಚ್ಚಾ ಪದಾರ್ಥನ ನಾವೇ ಬೆಳ್ಕೊತೀವಿ, ರೇಷ್ಮೆ ಸೊಪ್ಪನ್ನ ನಾವೇ ಬೆಳಿತೀವಿ. ಅದರಿಂದ ರೈತರಿಗೆ ಸ್ವಲ್ಪ ಲಾಸ್ ಕಮ್ಮಿ ಆಗ್ತಾ ಇದೆ. ಅದರಲ್ಲಿ ಬೇರೆ ಕಡೆಯಿಂದ ತಂದು ಹಾಕಿದ್ರೆ ಸಿಕ್ಕಾಪಟ್ಟೆ ಇದಾಗುತ್ತೆ. ಹೌದು, ಅದರಿಂದ ಬೇರೆ ಕಡೆ ಬೇರೆಯವರು ಕೊಡ್ತಾರೆ. ಕೊಡ್ತಾರೆ. ಯಾಕೆಂದ್ರೆ ಈಗ ಸಾಲ್ಟೇಜ್ ಆಯ್ತು ಅಂದ್ರೆ ಈಗ ನಮ್ದು ಸೊಪ್ಪು ಸಾಗಲಿಲ್ಲ ಅಂದ್ರೆ ಬೇರೆ ಕಮ್ಮಿ ತಗೋಬಹುದು. ಆದ್ರೆ ಎಲ್ಲಾ ಸೊಪ್ಪನ್ನು ತಗೊಂಡು ಸಾಕ್ತಿವಿ ಅಂದ್ರೆ ಆಗಲ್ಲ, ಬಾರಿ ಕಷ್ಟ ಇದೆ. ಅವ್ರಿಗೂ ಸೊಪ್ಪಿಗೆ ದುಡ್ಡು ಕೊಟ್ಟು ಎಲ್ಲ ಹಿಂಸೆ ಆಗುತ್ತೆ. ಓಕೆ, ಇವಾಗ ಬೆಳೆದಾಯ್ತು, ಹೋಗಿ ಮಾರೋದಾಯ್ತು, ಇವಾಗ ಆ ರೇಷ್ಮೆ ಹುಳನ ಹೆಂಗೆ ಬಿಡ್ತೀರಾ ಅಂತ ಏನಾದ್ರು ತೋರಿಸ್ತೀರಾ? ಹೌದು, ಈಗ ನಾವು ಫಸ್ಟ್ ಇದು ಓಲ್ಡ್ ಮೆಥಡ್. ಹೆಂಗೆ ಅಂದ್ರೆ ಯಾವುದು ಪ್ರತಿಯೊಂದು ಚಂದ್ರಿಕೆಗೆ ಬಿಡ್ತಿದ್ವಿ. ಈ ರೀತಿ ಓಲ್ಡ್ ಮೆಥಡ್ ಇದು. ಈ ರೀತಿ ಚಂದ್ರಿಕೆಗೆ ಹಾಕಿ ಪ್ರತಿಯೊಂದು ಹುಳನು 1 ದಿನ ಕಟ್ಟೋ ತನಕ ಬಿಡ್ತಿದ್ದೋ. ಈಗ ಇನ್ನೂ ಈಜಿ ಮೆಥಡ್ ಬಂದಿದೆ. ಪ್ಲಾಸ್ಟಿಕ್ ಚಂದ್ರಿಕೆ ಎಲ್ಲ ರೇಷ್ಮೆ ಇಲಾಖೆಯಿಂದ ಸಹಾಯಧನದಲ್ಲಿ ಕೊಡ್ತಾ ಇದ್ದಾರೆ ರೈತರಿಗೆ. ಅದನ್ನು ಈ ರೀತಿ ಬಿಟ್ಟು ಸ್ವಲ್ಪ ಇದು ರೀತಿ ಬಿಟ್ಟು ವೈಟು CSRಗಾದರೆ ಎಲ್ಲ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಚಂದ್ರಿಕೆನ ಹಾಕ್ಬಿಡ್ತಾರೆ. ಆದರೆ ಗೋಲ್ಡ್ಗೆ ಆ ರೀತಿ ಹಾಕೋಕ್ಕಾಗಲ್ಲ. ಇದು ರೇಷ್ಮೆ ನೂಲನ್ನ ಜಾಸ್ತಿ ಬಿಡುತ್ತೆ ಸ್ವಲ್ಪ. ಅದರಿಂದ ಈ ರೀತಿ ಸ್ವಲ್ಪ ಫಸ್ಟು ಬಿಟ್ಬಿಟ್ಟು ಆನಂತರ ಪ್ಲಾಸ್ಟಿಕ್ ಚಂದ್ರಿಕೆ ಹಾಕಿದ್ರೆ ತುಂಬ ಉತ್ತಮ. ಈ ರೀತಿ ಹಾಕೋದು ತುಂಬ ಅನುಕೂಲ ಆಗಿದೆ. ಈ ರೀತಿ ಹಾಕಿದೆ ಇದರಲ್ಲೂ ಸೇಮ್ 3ರಿಂದ 4 ದಿವಸ ತಗೋ. ಹೌದು, 3 ದಿನಕ್ಕೆ ಎಲ್ಲ ಈಕ್ವಲ್ ಆಗಿ ಬರುತ್ತೆ. ಇವಾಗ ಅಲ್ಲಿ ಓಲ್ಡ್ ಮೆಥಡ್ ಹೆಂಗೆ ರೇಷ್ಮೆ ಗೂಡು ಕಟ್ಟುತ್ತೆ, ಹುಳುಗಳನ್ನ ಹೆಂಗ್ ಬಿಡ್ತೀವಿ ಅಂತ ತೋರಿಸ್ರಿ. ಇನ್ನೊಂದು ಹೇಳಿದ್ರಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ಅಂತ, ಅದನ್ನ ಆ ಮೆಥಡ್ ನ ಇವಾಗಿನವ್ರಿಗೆ ಈಸಿಯಾಗಿ ಮಾಡ್ಬೋದು. ಹೌದು, ಎಷ್ಟು ಮೆಥಡ್ ಒಂದ್ಸಲಿ ಹೆಂಗೆ? ಈಗ ಒಂದು 100 ಮರಿಗೆ ಸುಮಾರು ಒಂದು 4ರಿಂದ 5 ಜನ ಲೇಬರ್ ಬೇಕಾಗುತ್ತೆ. ನಾವು ಅದನ್ನು ಬರೀ 1ರಿಂದ 2 ತಂದಿದ್ದೀವಿ. ಹೆಂಗೆ ಅಂದರೆ ಫಸ್ಟ್ ದಿನ ರೇಷ್ಮೆ ಹಣ್ಣಾಗುತ್ತೆ. ಹಣ್ಣಾದಾಗ ಫಸ್ಟ್ ದಿನ ಮಾತ್ರ ಲೇಬರ್ನ 2 ಕರ್ಕೊಂಡು ಫಸ್ಟ್ ಹಣ್ಣಾಗಿರೋದು ಮಾತ್ರ ಹಾಯ್ದು ಅದನ್ನು ಓಲ್ಡ್ ಮೆಥಡ್ ಚಂದ್ರಿಕೆಗೆ ಹಾಕ್ಬಿಟ್ಟು ಈಗ ಈ ರೀತಿ ಪ್ಲಾಸ್ಟಿಕ್ ಚಂದ್ರಿಕೆ ತಂದಿದ್ದೀವಿ. ಈ ರೀತಿ ಪ್ಲಾಸ್ಟಿಕ್ ಚಂದ್ರಿಕೆ ಇದೆ. ಸೆಕೆಂಡ್ನೇ ದಿನಕ್ಕೆ ಈಗ ರೇಷ್ಮೆ ಇದಕ್ಕೆ ಬಾಕ್ಸ್ಗೆ ಈ ರೀತಿ ಹಾಕ್ಬಿಟ್ರೆ ಈ ರೀತಿ ರೇಷ್ಮೆ ಗೂಡಿಗೆ ಹಾಕ್ಬಿಟ್ರೆ ಆಟೋಮೆಟಿಕ್ ಅದೇ ಮೇಲ್ಗಡೆ ಬಂದು
ತಾನೆಲ್ಲ ಗೂಡು ಕಟ್ಕೊಬಿಡುತ್ತೆ. ಇದರಿಂದ ಒಂದು ಲೇಬರ್ ಕಮ್ಮಿ ಆಗುತ್ತೆ ಮತ್ತು ಶ್ರಮ ಕಮ್ಮಿ ರೈತರಿಗೆ. ಓಕೆ, ಅದಕ್ಕೆ ಕಾಸ್ಟ್ ಕಂಪೇರ್ ಮಾಡಿದರೆ ಕಾಸ್ಟ್ ಫುಲ್ಲು ಅದು ಬಾಡಿಗೆ ಎಷ್ಟು ಒಂದು ಚಂದ್ರಕ್ಕೆ ಬಾಡಿಗೆ ಕೊಡ್ತೀವ ಅಷ್ಟು ಒಂದು ಚಂದ್ರಕ್ಕೆ ಬರುತ್ತೆ ನಮಗೆ ರೈತರಿಗೆ ಸಬ್ಸಿಡಿಲಿ. ಬಾಡಿಗೆ ತಗೊಬಂದು ಆ ಚಂದ್ರಕ್ಕೆ ಅಂತ ಮಾಡೋದಕ್ಕಿಂತ ಇದು ಒಂದು ಚಂದ್ರಕ್ಕೆ ಅದೇ ಕಾಸ್ಟಲ್ಲಿ ಬರುತ್ತೆ. ಇದನ್ನ ನೀವು ಓನಾಗೆ ತಗೊಂಡ್ಬಿಡ್ಬೋದು. ಓನಾಗೆ ತಗೊಬೋದು ಅದು ಬಾಡಿಗೆ ಕೊಡೋದಕ್ಕಿಂತ. ರಿಪೀಟ್ ಯೂಸ್ ಮಾಡ್ತಾ ಇರ್ಬೋದು ಆರಾಮಾಗಿ. ಎಷ್ಟಿದೆ ಒಂದು ಚಂದ್ರಿಕೆಗೆ? ಒಂದು ಚಂದ್ರಿಕೆಗೆ 28 ರೂಪಾಯಿ ಇದೆ. 28 ರೂಪಾಯಿ. ಅದಕ್ಕೆ 20 ರೂಪಾಯಿ ಬಾಡಿಗೆ ಕೊಡಬೇಕು. ಅದಕ್ಕೆ ಬಾಡಿಗೆ ತಂದ್ರೆ ಹೌದು. ಇದಾದ್ರೆ 28 ರೂಪಾಯಿ. 28 ರೂಪಾಯಿ ಓನಾಗೆ ಕೊಡ್ತಾರೆ. ರೇಷ್ಮೆ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಹೌದು. ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರಾ? ಇಲ್ಲ ಅವ್ರಿಗೆ ಗೊತ್ತಿರುತ್ತೆ. ರೇಷ್ಮೆ ಇಲಾಖೆಯಲ್ಲಿ ನಾವು ನಮ್ಮ ಇದೆಲ್ಲ ಇರುತ್ತೆ, ಬಯೋಡೇಟಾ ಎಲ್ಲ ಅವ್ರ ಹತ್ರ ಇರುತ್ತೆ. ನಾವು ಎಷ್ಟು ರೇಷ್ಮೆ ಮಾಡ್ತೇವೆ ಅದ್ರ ಮೇಲೆ ನಮ್ಗೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಒಂದು ಚಂದ್ರಿಕೆಯಲ್ಲಿ ಎಷ್ಟು ಹುಳುಗಳನ್ನ ಬಿಡ್ತೀರಿ ಇದರಲ್ಲಿ? ಇದು ಮಿನಿಮಮ್ ಅಂದರೆ 1/4 kg ಗೂಡು ಬರುತ್ತೆ. 1/4 kg ಗೂಡು ಒಂದು ಚಂದ್ರಿಕೆಗೆ. ಅಂದ್ರೆ ಎಷ್ಟು ಹುಳುಗಳಿರುತ್ತೆ? ಇದು ಇನ್ನು ಒಂದು kg ಗೂಡ್ಗೆ 350 ಹುಳು ಬರುತ್ತೆ. ಅದರಲ್ಲಿ 4 ಭಾಗ ಮಾಡಿದ್ರೆ ಅಷ್ಟೇ 100 ಹುಳ ಕಟ್ಬೋದು. ಓಕೆ, ಇಷ್ಟು ಕಟ್ಟೋಕೆ ಹಿಪ್ನೇರಳೆ ಇದೆಲ್ಲ ಸೊಪ್ಪೆಲ್ಲ ತಗೊಂಬಂದು ಹಾಕ್ತಿರಲ್ಲ, ಅದು ಎಷ್ಟು ಹೋಗ್ಬೋದು? ಅಂದ್ರೆ ಎಷ್ಟು ಕ್ವಾಂಟಿಟಿಲಿ ಹೋಗ್ಬೋದು? ಈಗ 1 ಎಕರೆ ರೇಷ್ಮೆ ತೋಟದಲ್ಲಿ 150-200 ಮರಿ ಬೆಳಿಬೋದು ಕರೆಕ್ಟಾಗಿ. ಒಳ್ಳೆ ಉತ್ತಮವಾದ ರೇಷ್ಮೆ ಸೊಪ್ಪು ಬೆಳೆದ್ರೆ 100ರಿಂದ 150 ಮರಿ. ಉತ್ತಮವಾಗಿ ರೇಷ್ಮೆ ಸೊಪ್ಪು ಬೆಳೆದ್ರೆ 150-200 ಮರಿನೂ ಬೆಳಿಬೋದು. ಸಾಕ್ಬೋದು, ಆರಾಮಾಗಿ ಸಾಕ್ಬೋದು. ಕೊರತೆ ಇಲ್ದಿರ ಸಾಕ್ಬೋದು. ಮೇವಿಗೆ ಬೇರೆ ಏನು ತಗೋಬೇಕಾಗಿದೆ ಶಾರ್ಟೇಜ್ ಆದರೆ. ಮತ್ತು ಈಗೆಲ್ಲ ಮರಗಡ್ಡಿ ಹತ್ತಡಿ ಮರಗಡ್ಡಿ ಪದ್ಧತಿ ಮಾಡ್ತಾ ಇದ್ದಾರೆ. ಒಂದು ರೇಷ್ಮೆ ಕಡ್ಡಿಗೆ 1 ಮೊಟ್ಟೆ ಮೇಯಿಸ್ಬೋದು ಅಂತ. ಒಂದು ಕಡ್ಡಿಗೆ 1 ರೇಷ್ಮೆ ಮೊಟ್ಟೆ. ಅದು ಉತ್ತಮವಾದದ್ದು. ನೀರು ಕಮ್ಮಿ ತಗೊಳುತ್ತೆ, ವ್ಯವಸಾಯ ಕಮ್ಮಿ ತಗೊಳುತ್ತೆ. ಸಹಾಯಧನ ಕೊಡ್ತಾರೆ ರೇಷ್ಮೆ ಇಲಾಖೆ. ಪ್ರತಿಯೊಂದಕ್ಕೂ ಸಹಾಯಧನ ಕೊಡ್ತಾರೆ ರೇಷ್ಮೆ ಇಲಾಖೆಯಿಂದ. ಚಂದ್ರಿಕೆ ಅದನ್ನ ಮಾಡಿದ್ರಲ್ಲ, ಇದು ಪ್ಲಾಸ್ಟಿಕ್ ಮೆಥಡ್, ಈ ಮೆಥಡ್ ಇದೆಯಲ್ಲ, ಸೊ ಯಾವ್ದು ಈಸಿ ಅನ್ಸುತ್ತೆ ನಿಮ್ಗೆ ಇದನ್ನ ತೆಗಿಯೋದು? ಪ್ಲಾಸ್ಟಿಕ್ ತುಂಬಾ ಈಸಿ ಇದೆ. ರೈತರಿಗೆ ಎತ್ತುವಂತ ಇಳ್ಕುವಂತ ಪ್ರಮೇಯ ಇರಲ್ಲ, ಮತ್ತೆ ಸ್ವಂತ ಇರುತ್ತೆ. ಬೇಕು ಅಂದಾಗ ಹಾಕೋಬಹುದು. ಲೇಬರ್ ಕಾಯುವಂತ ಇದಿರಲ್ಲ. ಇದು ಫುಲ್ ಕಮ್ಮಿ ಕಾಸ್ಟ್ ಅಲ್ಲಿ ಸಿಗುತ್ತೆ. ಹೌದು. ಅಣ್ಣ, ಇವಾಗ ಏನದು ಒಂದಷ್ಟು ಜನ ಯುವಕರಿಗೆ ಎಲ್ಲ ಬೆಳಿಬೇಕು ನಾನು ಅನ್ನೋ ಆಸೆ ಇರುತ್ತೆ, ಆಯ್ತಾ? ಹೌದು. ಕಬ್ಬು ಬೆಳೆದೆ, ತರಕಾರಿ ಬೆಳೆದೆ, ಅದು ಬೆಳೆದೆ, ಇದು ಬೆಳೆದೆ. ಅದ್ರ ಜೊತೆ ರೇಷ್ಮೆನೂ ಸೈಡ್ ಬಿಸ್ನೆಸ್ ಆಗಿ ಮಾಡ್ಬೋದಾ ಅಥವಾ ಮೇನ್ ಬಿಸ್ನೆಸ್ ಆಗಿಯೂ ಕೂಡ ಮಾಡ್ಬೋದಾ? ಇಲ್ಲ, ನಾವೀಗ ಮಾಡ್ತಾರೆ ಸೈಡ್ ಬಿಸ್ನೆಸ್ ಅಷ್ಟೇ ರೇಷ್ಮೆ. ನಾವು ಪ್ರತಿಯೊಂದು ಬೆಳೆನೂ ಬೆಳಿತೀವಿ. ಕಬ್ಬಿದೆ, ತೆಂಗಿದೆ, ಅಡಕೆ ಇದೆ, ಹಸು ಇದೆ, ಎಮ್ಮೆ ಇದೆ, ಮತ್ತು ನಾಟಿ ಕೋಳಿ ಇದೆ, ಕುರಿ ಎಲ್ಲ ಇದೆ ನಮ್ಮ ಹತ್ರ. ಮೀನು ಸಾಕಣೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮ ಸೈಡ್ ಬಿಸ್ನೆಸ್ ಇದು. ಓಕೆ, ಅದಕ್ಕೆ ಕಂಪೇರ್ ಮಾಡಿದರೆ 1 ಇಯರ್ಗೆ ಇದರಲ್ಲಿ ನಿಮಗೆ ಖರ್ಚು ವೆಚ್ಚ ತೆಗೆದು ಎಷ್ಟು ಉಳಿಬೋದು? ಖರ್ಚು ವೆಚ್ಚ ತೆಗೆದು ಒಂದು ವರ್ಷಕ್ಕೆ ಮಿನಿಮಮ್ ಒಂದು ಬ್ಯಾಚ್ಗೆ ಒಂದು 20,000 ಅಂತ ತಿಳ್ಕೊಳ್ಳಿ. ವರ್ಷಕ್ಕೆ ಮಿನಿಮಮ್ 2 ತೋಟದಿಂದ 10 ಬ್ಯಾಚ್ ತೆಗಿತೀವಿ. 2 ಲಕ್ಷ ದುಡ್ಡು ಆಯಿತು ಬರೀ 20 ದಿನದಲ್ಲಿ. 20 ದಿನದಲ್ಲಿ 20,000 ರೂಪಾಯಿ ಇನ್ಕಮ್ ಇದು ರೇಷ್ಮೆ ಸೊಪ್ಪು ಬೆಳ್ಕೊಂಡ್ರೆ. ಮತ್ತು ಒಂದು ವರ್ಷಕ್ಕೆ 10 ಬೆಳೆ ತೆಗಿಬೋದು. ಈಗ ರೈತರಿಗೆ ಹೇಳೋದೇನು ಅಂದರೆ ಪ್ರತಿಯೊಬ್ಬರು ಶ್ರಮ ಬೆಳಿಬೇಕಷ್ಟೆ. ಮತ್ತಿನ್ನೇನು ಶ್ರಮದ ಮುಂದೆ ಇನ್ನೊಂದಿಲ್ಲ. ಈಗ ಪ್ರತಿಯೊಬ್ಬರು ರೈತರು ತಮ್ಮ ಜಮೀನೇನು, ತಮ್ಮ ವ್ಯವಸಾಯ ಏನು ಅಂತ ತಿಳ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಅಲ್ಲೇ ಹಣ ಇದೆ, ಅಲ್ಲೇ ಮಾಡ್ಬೋದು, ಏನಾದರೂ ಮಾಡ್ಬೋದು. ಈ ಅಂಗಡಿ ಹತ್ರ ಅಲ್ಲಿ ಇಲ್ಲಿ ಸರ್ಕಲ್ ಕೂತ್ಕೊಂಡು ಅಲ್ಟೆ ಹೊಡೆಯೋದ್ಬಿಟ್ಟು ರೈತರು ತಮ್ಮ ಜಮೀನಿನಲ್ಲಿ ಬೆಳೆಯುವಂಥ ಪದಾರ್ಥಗಳು, ರೇಷ್ಮೆ ಆಗ್ಬೋದು, ಕಬ್ಬಾಗ್ಬೋದು ಮಾಡಿದ್ರೆ ಪ್ರತಿಯೊಬ್ಬರು ಆದಾಯ ಮಾಡ್ಬೋದು. ಅಂದರೆ ಇವಾಗ ಇದನ್ನ ನನಗೆ ಜಾಸ್ತಿ ಜಮೀನಿಲ್ಲ, ನಂದು 1 ಎಕರೆ ಇದೆ ಅಂತ ಇರ್ತಾರೆ ಒಂದಷ್ಟು ಜನ. ಸೈಡಲ್ಲಿ ನಾನು ಎಲ್ಲೋ ಒಂದು ಶೆಡ್ ಹಾಕೊಂಡು ರೇಷ್ಮೆ ಬೆಳಿಬೇಕು ಅನ್ನೋ ಆಸೆ ನನಗೆ. ಇವಾಗ ಇಂಟರ್ ಕ್ರಾಪ್ ಆಗಿ ಇದನ್ನ ಹಿಪ್ಪನೇರಳೆ ನಾನು ಬೆಳಿಬೋದಾ? ಬೆಳಿಬೋದು. ಇವಾಗ ಏನೋ ಒಂದು ತರಕಾರಿ ಬೆಳೆದಿರ್ತೀವಿ, ಅದರಲ್ಲಿ ಮಿಡ್ಲಲ್ಲಿ ಹಿಪ್ಪನೇರಳೆ ಬೆಳೆದ್ಬಿಟ್ಟು ಸಾಕ್ಬೋದಾ? ಸಾಕ್ಬೋದು. ಈಗ ಎಕ್ಸಾಂಪಲ್ ನಾವೇ ಮಾಡ್ತೀವಿ. 1 ಎಕರೆ ರೇಷ್ಮೆ ತೋಟ ಇದೆ ನಮ್ಮದು. ನಮ್ಮ ತೋಟದಲ್ಲಿ ಅಲಸಂದೆ ಹಾಕ್ತೀವಿ, ಹೆಸರು ಹಾಕ್ತೀವಿ, ಉದ್ದ ಹಾಕ್ತೀವಿ. ಮತ್ತು ಈಗ ತೆಂಗು ಹಾಕ್ಬೋದು ರೇಷ್ಮೆ ತೋಟದೊಳಗಡೆ. ಅಡಕೆ ಬೆಳಿಬೋದು. ಹೌದು, ಪ್ರತಿಯೊಂದು ಬೆಳಿಬೋದು. ರೈತರು ಯಾವ ರೀತಿ ತಮಗೆ ಯಾವ ಥರ ಅನುಕೂಲ ಆಗುವಂಗೆ ಮಾಡ್ಕೋಬೋದು ಆ ರೀತಿ ಬೆಳಿಬೋದು ರೇಷ್ಮೆ ಸೊಪ್ಪನ್ನ. ಮತ್ತು ಒಂದು ಸೈಡಲ್ಲಿ ಒಂದು 20 ಅಡಿಗೆ 20 ಅಡಿ ಸೆಡ್ ಹಾಕೊಂಡ್ರು ರೇಷ್ಮೆ ಇಲಾಖೆ ಸಹಾಯಧನ ಇದೆ, ರೈತರಿಗೆ ಅನುಕೂಲ ಕೊಡ್ತಾರೆ. ಮಿನಿಮಮ್ ಇಂದ ಒಂದು 20,000ರಿಂದ 50,000 ಸಿಗುತ್ತೆ. ಇಷ್ಟಡಿ ಪರಿಹಾರ ಸಹಾಯಧನ ಸಿಗುತ್ತೆ. ಸೇವೆ ಇನ್ನೊಂದು 50,000 ರೈತರು ಹಾಕ್ಲೇಬೇಕು. ಈಗ ನಾವು 1 ಲಕ್ಷ ಹಾಕೋದನ್ನ ಸರ್ಕಾರದಿಂದ 50,000 ಸಹಾಯಧನ ಸಿಕ್ಕಿದ್ರೆ ಎಷ್ಟು ಅನುಕೂಲ ಆಗುತ್ತೆ ರೈತರಿಗೆ.
ಹೌದು. ಅಂದ್ರೆ ನೀವ್ ಏನೇ ಮಾಡಿದ್ರು ಎಲ್ಲದಕ್ಕೂ ಸಹಾಯಧನನೂ ಸಿಗುತ್ತೆ, ಸಹಾಯಧನ ಸಿಗುತ್ತೆ, ಶ್ರಮ ಹಾಕ್ಬೇಕು. ಇಳುವರಿ ಹೌದು ಅಂತ ಹೇಳ್ತೀರಾ. ಹೌದು ಕ್ರಾಪ್ ಜೊತೆ ಇಂಟರ್ ಕ್ರಾಪ್ ಆಗಿ ಇದನ್ನು ಯೂಸ್ ಮಾಡ್ಬೋದು, ಸೈಡ್ ಬಿಸ್ನೆಸ್ ಆಗಿನೂ ಯೂಸ್ ಹೌದು ಯೂಸ್ ಮಾಡ್ಬೋದು. ಇದರಲ್ಲಿ ಮಿಡಲ್ ಮ್ಯಾನ್ಗಳು ಅವಶ್ಯಕತೆ ಇಲ್ಲ, ಜಾಸ್ತಿ ಅವಶ್ಯಕತೆ ಇಲ್ಲ, ದಲ್ಲಾಳಿ ಅವ್ರ ಇವ್ರಿಗೆ ಅಂತ ಯಾವ ಟೆನ್ಷನ್ ಇಲ್ಲ, ಎಲ್ಲ ಮಾಡ್ಬೋದು. ಬೆಳಿತೀಯ ಅದನ್ನ ಡೈರೆಕ್ಟ್ ಹೋಗಿ ಮಾರ್ಕೆಟ್ಗೆ ಹಾಕಿ ಬರ್ಬೋದು. ಓಕೆ. ಇದನ್ನ ಬರೀ ಕಂಪನಿಗೆ ಅವ್ರು ಅಷ್ಟೇ ತಗೋತಾರೆ, ಇಲ್ಲ ಸರ್ಕಾರದವ್ರು ಏನಾದ್ರು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋತಾರೆ ಏನಾದ್ರು? ಪ್ರೊಡ್ಯೂಸರ್ ಅದೇ ಆ ಥರ ಏನೂ ಇಲ್ಲ. ನಾವು ಮಾರ್ಕೆಟ್ ತಗೊಂಡೋದ್ರೆ ಅಲ್ಲಿ ಸರ್ಕಾರಿ ಅಧೀನದಲ್ಲಿರೋ ಅವರು ರೇಷ್ಮೆ ಗೂಡನ್ನು ತಗೋತಾರೆ, ಅವರು ನೂಲು ಬಿಚ್ಚುತ್ತಾರೆ ರೇಷ್ಮೆ ಇಲಾಖೆಯಿಂದನೂ. ಪ್ರತಿಯೊಬ್ಬರು ತಗೋತಾರೆ ಅಲ್ಲಿ. ಪ್ರೈವೇಟ್ ಇದೆ, ಗೌರ್ಮೆಂಟ್ ಇದೆ, ಎರಡೂ ಇದೆ. ಪ್ರೈವೇಟ್ ಅವ್ರಿಗೆ ಗೌರ್ಮೆಂಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಎರಡು ರೇಟ್ ಸೇಮ್ ಅಥವಾ ರೇಟ್ ವೇರಿಯೇಷನ್? ರೇಟ್ ಸೇಮೇ, ಕ್ವಾಲಿಟಿ ಕ್ವಾಂಟಿಟಿ ಮೇಲೆ. ಯಾರು ರೇಟು ನಮ್ಮದು ಆ ಥರ ಇಲ್ಲ. ಅಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಏನು ಬೆಳೆದಿರ್ತೀವಿ ನಾವು ರೇಷ್ಮೆನ ಅದ್ರ ಮೇಲೆ ತಗೋತಾರೆ. ಅಂದ್ರೆ ಇವಾಗ ಕ್ವಾಲಿಟಿ ನೋಡಿ ತಗೊಳ್ಳೋರು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಅವರು? ಇಬ್ಬರು ತಗೋತಾರೆ. ಆದರೆ ಈಗ ಈ ಟೈರ್ಗೆ ಹೋಗುತ್ತೆ ರೇಷ್ಮೆ, ಟೈರ್ಗೆ ಹೋಗೋದು ಕಮ್ಮಿ ಬಜೆಟಲ್ಲಿ ರೇಷ್ಮೆ ನೂಲು. ಟೈರ್ ಈಗ ನಮ್ಮ ಪ್ರತಿಯೊಂದು ವೆಹಿಕಲ್ ಓಡಿಸೋಂಥ ಟೈರ್ಗೂ ರೇಷ್ಮೆ ಬೇಕೇ ಬೇಕು. ಮತ್ತು ಸೀಟ್ ಮಾಡುವಂಥವ್ರು ಆ ಥರ ಸೀಟ್ ಫ್ಯಾಕ್ಟ್ರಿಗೂ ರೇಷ್ಮೆ ಯೂಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಮತ್ತೆ ಬೇರೆ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ರೇಷ್ಮೆನ? ನೂಲ್ಗೆ, ಟೈರ್ಗೆ ಮತ್ತು ಸೀಟ್ಗೆ ಅಂತ. ಓಕೆ. ಅದಕ್ಕೆ ಟೈರ್ಗೆಲ್ಲ ಹೋಗೋದು ಕಡಿಮೆ ತಗೋತಾರೆ. ಅದು ಚೆನ್ನಾಗಿದೆ. ಒಳ್ಳೆ ರೇಷ್ಮೆ ಬಟ್ಟೆಗಳಿಗೆ ಯೂಸ್ ಮಾಡೋಂಥ ಕ್ವಾಲಿಟಿ ರೇಷ್ಮೆ ತಗೋತಾರೆ. ಹೌದು, ಅಲ್ಲೇ ಕ್ವಾಲಿಟಿ ಚೆಕ್ ಮಾಡಿ, ಅಲ್ಲೇ ಕ್ವಾಲಿಟಿ ಕ್ವಾಂಟಿಟಿ ಚೆಕ್ ಮಾಡಿ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡೋದು ರೈತರಿಗೆ. ಓಕೆ. ಮಿನಿಮಮ್ ರೇಟ್ ಎಷ್ಟು ಸಿಗ್ಬೋದು ಇವಾಗ ಈಗ ಸದ್ಯದಲ್ಲಿ ಒಂದು 450ರಿಂದ 500 ರೂಪಾಯಿ ಇದೆ ಕೆಜಿಗೆ. 1 kg ವೇಸ್ಟ್ ಏನೂ ಇಲ್ಲ. ನಾವು ತಗೊಂಡೋಗುವಾಗಲೇ ಒಳ್ಳೆ ಗೂಡು, ಕ್ವಾಲಿಟಿ ಗೂಡನ್ನೇ ಆರಿಸ್ಕೊಂಡು ತಗೊಂಡೋಗೋದು. ನಾವು ಇಲ್ಲಿ ಬಿಡಿಸುವಾಗ್ಲೇ ಚೆನ್ನಾಗಿರೋ ಗೂಡು ಒಂದು ಕಡೆ, ಕಳಪೆ ಗೂಡು ಒಂದು ಕಡೆ ಬೇರ್ಪಡಿಸಿ ಅದನ್ನ ತಗೊಂಡೋಗೋದು ನಾವು. ಕಳಪೆ ಗೂಡು ಅಲ್ಲಿ ಅದಕ್ಕೆ ಬೇರೆ ಮಾರ್ಕೆಟ್ ಇದೆ, ಅದೇ ಬೇರೆ ಮಾರ್ಕೆಟ್ ಇದೆ. ಹೌದು, ಅದು ಬೇರೆ ಹೋಗುತ್ತೆ. ಹೌದು, ಚೆನ್ನಾಗಿದ್ರು ಯೂಸ್ ಮಾಡ್ತಾರೆ. ಹೌದು ಹೌದು, ಸೈಡ್ ಬಿಸ್ನೆಸ್ ಆರಾಮ ಮಾಡ್ಬೋದು. ಹೌದು. ಇವಾಗ ಹೊಸದಾಗಿ ರೇಷ್ಮೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಹುಡುಗರು, ಯಾರೋ ಹೊಸದಾಗಿ ಗೊತ್ತೇ ಇಲ್ಲ, ಪರಿಚಯನೇ ಇಲ್ಲ ರೇಷ್ಮೆ ಇಲಾಖೆ ಬಗ್ಗೆ, ರೇಷ್ಮೆ ಕೃಷಿ ಬಗ್ಗೆ. ಸೊ ಅಂತವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಆಲ್ರೆಡಿ ನಿಮ್ಮ ತಂದೆಯವ್ರು ಹೇಳಿದ್ರು, ರೇಷ್ಮೆ ಇಲಾಖೆಯಲ್ಲೇ ಕೊಡ್ತಾರೆ ಅಂತ. ಸೊ ಅಲ್ಲಷ್ಟೇ ಹೋಗಿ ತಗೋಬೇಕಾ ಅಥವಾ ನೀವೇನಾದರೂ ರೈತರು ಬಂದರೆ ಅವ್ರಿಗೆ ನಾನು ನಿಮ್ಗೆ ಗೊತ್ತಿರೋಷ್ಟು ಅಥವಾ ನೀವು ಮಾಡೋ ಮೆಥಡ್ನ ಅವ್ರಿಗೆ ಹೇಳ್ಕೊಡೋದಕ್ಕೆ ನೀವು ಇದು ಮಾಡ್ತೀರಾ? ಈಗ ಹೇಳ್ಕೊಡ್ತೀವಿ. ಈಗ ನಮ್ಮ ರೈತರುಗಳು ಬಂದವ್ರಿಗೂ ಈಗಲೂ ಹೇಳ್ಕೊಡ್ತಿದ್ದೀವಿ. ಏಕೆಂದರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಈಗ ನಾವು ಅವ್ರ ರೈತರುಗಳಿಗೆ ಬಂದಾಗ ಈ ಥರ ಮಾಡಿ ಈಗ ನಾವು ಸುಮಾರು ಜನ ಬರ್ತಾ ಇದ್ದಾರೆ ಈ ಥರ ನೋಡೋಕ್ಕೆ. ಈಗ ಫಸ್ಟು ಎಲ್ಲ ಓಲ್ಡ್ ಮೆಥಡ್ ಚಂದ್ರಗೆ ಹಾಕ್ತಿದ್ರು, ಇದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಪ್ರತಿಯೊಬ್ಬರು ಮಾಡ್ತಾರೆ. ಮತ್ತು ಇನ್ನೂ ಹೆಚ್ಚಿನಾಗಿ ಇದು ಬೇಕು ಅಂದರೆ ರೇಷ್ಮೆ ಅವರ ಹತ್ತಿರದ ರೇಷ್ಮೆ ಇಲಾಖೆಗಳನ್ನ ಸಂಪರ್ಕ ಮಾಡಿದ್ರೆ ಅವರು ಹೊರಗಡೆ ಕರ್ಕೊಂಡೋಗಿ ಟೂರ್ ಕರ್ಕೊಂಡೋಗಿ ಬಸ್ಸಲ್ಲಿ ಇಂತಿಷ್ಟು ಜನ ಅಂತ ಹೊರಗಡೆ ಎಲ್ಲ ಕಡೆ ಪ್ರಗತಿಯಾಗಿ ಎಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ ಅಂಥ ಜಾಗ ಕರ್ಕೊಂಡೋಗಿ ತೋರಿಸ್ತಾರೆ. ಮತ್ತು ಅದ್ರ ಬಗ್ಗೆನೇ ಬುಕ್ಗಳು ಇದ್ದಾವೆ, ಅವೆಲ್ಲ ಕೊಡ್ತಾರೆ. ಒಳ್ಳೊಳ್ಳೆ ಇದು ಮಾಡಿದ್ದಾರೆ. ನಾವು ಬಂದರೆ ನಾವು ಹೇಳ್ಕೊಡ್ತೀವಿ, ಏನು ತೊಂದರೆ ಇಲ್ಲ ರೇಷ್ಮೆ ಬಗ್ಗೆ. ಓಕೆ. ಅಂದರೆ ನೀವು ಹೇಳ್ಕೊಡ್ತೀರಾ, ನಿಮ್ಮ ಪ್ರಕಾರ ನೀವು ಯೂಸ್ ಮಾಡಿರೋ ಮೆಥಡ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಬೆಳಿಬೋದು ಅಂತ ಹೇಳ್ತೀವಿ. ಹೌದೌದು. ಸೊ ಅಂತ ಕಷ್ಟಕರ ಅಂತ ಏನಿಲ್ಲ? ಏನಿಲ್ಲ, ರೇಷ್ಮೆಲಿ ಕಷ್ಟಕರ ಇಲ್ಲ, ಏನಿಲ್ಲ, ಬೆಳಿಬೋದು. ನೀವು ಧೈರ್ಯ ಮಾಡಿ ಬರಬೇಕು ಅಂತ ಹೇಳ್ತಿದ್ದೀರಾ? ಹೌದು, ನೀವು ಧೈರ್ಯ ಮಾಡಬೇಕು. ಯಾರೇ ಆಗಲಿ ಮಾಡ್ತೀನಿ ಅನ್ನೋ ಮನಸ್ಸಿರಬೇಕು, ಸಾಧಿಸ್ತೀನಿ ಛಲ ಇರಬೇಕು. ಅವಾಗ ಏನೇ ಬಂದರೂ ಗೆಲ್ಬೋದು. ಹಾಂ, ನಮಸ್ಕಾರ. ಮನೆ ಕಟ್ಟೋತವಿಂದ ಹಿಡಿದು ಹುಳ ಸಾಕಣೆ ಮಾಡೋಕ್ಕೂ ಸಹಾಯಧನ ಕೊಡ್ತಾರೆ ರೇಷ್ಮೆ ಇಲಾಖೆಯಿಂದ. ರೊಕ್ಕದು ನಾವು ತಗೋಬೇಕು. ಅದನ್ನು ನೋಡ್ತಾ ಇದ್ದೀರಿ ನೀವು. ರೈತರಿಗೂ ಏನು ಮಾಡಿದ್ರು ಬರೀ ಮೋಸ. ಪ್ಲಾಸ್ಟಿಕ್ ತುಂಬ ಈಸಿ ಇದೆ. 20 ದಿನದಲ್ಲಿ 20,000 ರೂಪಾಯಿ ಇನ್ಕಮ್ ಇದು ರೇಷ್ಮೆ ಸೊಪ್ಪು ಬೆಳ್ಕೊಂಡ್ರೆ. ತಮ್ಮ ಜಮೀನೇನು, ತಮ್ಮ ವ್ಯವಸಾಯ ಏನು ಅಂತ ತಿಳ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಅಲ್ಲೇ ಹಣ ಇದೆ. ಈ ಟೈರ್ಗೆ ಹೋಗುತ್ತೆ ರೇಷ್ಮೆ, ಟೈರ್ಗೆ ಹೋಗೋದು ಕಮ್ಮಿ ಬಜೆಟಲ್ಲಿ ರೇಷ್ಮೆ ನೂಲು. ಟೈರ್ ಈಗ ನಮ್ಮ ಪ್ರತಿಯೊಂದು ವೆಹಿಕಲ್ ಓಡಿಸೋಂಥ ಟೈರ್ಗೂ ರೇಷ್ಮೆ ಬೇಕೇ ಬೇಕು. ಯಾರೇ ಆಗಲಿ ಮಾಡ್ತೀನಿ ಅನ್ನೋ ಮನಸ್ಸಿರಬೇಕು, ಸಾಧಿಸ್ತೀನಿ ಛಲ ಇರಬೇಕು. ಅವಾಗ ಏನೇ ಬಂದರೂ ಗೆಲ್ಬೋದು.